ನಮಸ್ಕಾರ ಪ್ರೇಕ್ಷಕರೇ, ಮಾಹಿತಿ ಚಾನೆಲ್ ಮಹಾಭಾರತ ಕಥಾಮಾಲಿಕೆಯ ಇಂದಿನ ಭಾಗಕ್ಕೆ ಸ್ವಾಗತ. ನಿನ್ನೆ ನಾವು ಅರ್ಜುನನ ಮನಸ್ಸಿನಲ್ಲಿ ಹುಟ್ಟಿದ ಸಂಶಯವನ್ನು ಕಂಡೆವು. ಅವನು ಯುದ್ಧ ಬಿಟ್ಟು ಬಿಡಬೇಕೆಂದು ನಿರ್ಧರಿಸಿದ್ದ. ಆದರೆ ಇಂದು ಶ್ರೀಕೃಷ್ಣನು ತನ್ನ ನಿಜವಾದ ರೂಪದಲ್ಲಿ ಜಗದ್ಗುರುವಾಗಿ ಅರ್ಜುನನಿಗೆ ಶಾಶ್ವತ ಜ್ಞಾನವನ್ನು ಬೋಧಿಸುತ್ತಾನೆ. ಕೃಷ್ಣನು ಹೇಳುತ್ತಾನೆ, ಅರ್ಜುನ, ಆತ್ಮ ಶಾಶ್ವತ, ಅದಕ್ಕೆ ಜನನ ಮರಣವಿಲ್ಲ. ಯಾರು ಸಾಯುತ್ತಾರೆಂದು ನೀನು ದುಃಖಿಸಬೇಡ. ನಿನ್ನ ಧರ್ಮವೇ ಯುದ್ಧ. ಧರ್ಮಕ್ಕಾಗಿ ಹೋರಾಡುವುದು ನಿನ್ನ ಕರ್ತವ್ಯ. ನಂತರ ಕೃಷ್ಣನು ಕರ್ಮಯೋಗದ ತತ್ವ ವಿವರಿಸುತ್ತಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂಃ ಮಾತೆ ಸಂಗೋಸ್ತ್ವ ಕರ್ಮಣಿ. ಇದರ ಅರ್ಥ, ನಿನ್ನ ಹಕ್ಕು ಕೇವಲ ಕರ್ಮದಲ್ಲಿ ಮಾತ್ರ, ಅದರ ಫಲದಲ್ಲಿ ಅಲ್ಲ. ಫಲದ ಹಂಬಲದಿಂದ ಕರ್ಮ ಮಾಡಬೇಡ ಮತ್ತು ಕರ್ಮವನ್ನೇ ಬಿಟ್ಟು ಕುಳಿತಿರಬೇಡ. ಇದು ಅರ್ಜುನನ ಮನಸ್ಸಿನಲ್ಲಿ ಹೊಸ ಶಕ್ತಿಯನ್ನು ಹುಟ್ಟಿಸುತ್ತದೆ. ಅವನು ಗಾಂಡೀವವನ್ನು ಹಿಡಿದು ಮತ್ತೆ ಸಿದ್ಧನಾಗುತ್ತಾನೆ. ಪ್ರೇಕ್ಷಕರೇ, ಇದು ಕೇವಲ ಯುದ್ಧದ ಕಥೆಯಲ್ಲ, ನಮ್ಮ ಜೀವನಕ್ಕೂ ಪಾಠ. ನಾವು ಫಲದ ಬಗ್ಗೆ ಚಿಂತಿಸದೆ ನಮ್ಮ ಕರ್ತವ್ಯವನ್ನು ಮಾಡಬೇಕು. ಮುಂದಿನ ಭಾಗದಲ್ಲಿ ಭಕ್ತಿಯೋಗದ ಅದ್ಭುತ ತತ್ವಗಳನ್ನು ನೋಡೋಣ. ಮರೆಯಬೇಡಿ.